ನಮಸ್ತೆ, ನಾನು ರಕ್ಷಾ ಮಾತೆಕೂಟದಿಂದ. ಸೊ ಇವತ್ತು ಬಾಡಿ ಡಿಯೋಡ್ರೆಂಟ್ ಮತ್ತು ಹೇರ್ ಸಿರಮ್ ಹೇಗೆ ಮಾಡೋದು ಅಂತ ನೋಡೋಣ. ಹೇರ್ ಸಿರಮ್ ಏನಿದೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಮೊದಲನೇದಾಗಿ ಬಾಡಿ ಡಿಯೋಡ್ರೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೀವು ನಿವ್ಯಾದು ಬಾಡಿ ಡಿಯೋಡ್ರೆಂಟ್ ತೊಗೋತೀನಿ ಅಂತಂದರೆ ಅದು ಸುಮಾರು 200-210 ರೂಪೀಸ್ ಇರುತ್ತೆ 30 ml. ಇವಾಗ ನಾನು ಯೂಸ್ ಮಾಡ್ತಾ ಇರೋ ವೇಯಿಂಗ್ ಮಿಷಿನ್ ಏನಿದೆ ನಾನು ಅಮೆಝಾನಿಂದ ತೊಗೊಂಡಿದ್ದು. ಸೊ ಸುಮಾರು 700 ಚೇಂಜ್ ಏನೋ ಆಗಿತ್ತು. ಸೊ ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ. ಸೊ ನಾನು ಆಯಿಲ್ ಬೇಸ್ಡ್ ಬಾಡಿ ಡಿಯೋಡ್ರೆಂಟ್ ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಗ್ಲಿಸರಿನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೆಷರ್ಮೆಂಟ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಮತ್ತು ಎಸೆನ್ಷಿಯಲ್ ಆಯಿಲ್ ಬಂದು 3 ಟೈಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್. ಸೊ ಇದು ಸುಮಾರು 10-15 ಡ್ರಾಪ್ಸ್ವರೆಗೂ ಯೂಸ್ ಮಾಡ್ಬೋದು. ಮತ್ತು ಫ್ರ್ಯಾಂಕ್ಲಿನ್ ಸೆನ್ಸ್ ಏನಿದೆ ಇದು 6-7 ಡ್ರಾಪ್ಸ್ ಯೂಸ್ ಮಾಡಿ. ನೆಕ್ಸ್ಟ್ ಆರೆಂಜ್ ಎಸೆನ್ಷಿಯಲ್ ಆಯಿಲ್ ಏನಿದೆ ಇದನ್ನೊಂದು 5-6 ಡ್ರಾಪ್ಸ್ ಯೂಸ್ ಮಾಡಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದನ್ನು ಚೆನ್ನಾಗಿ ಕಲಸೋಕ್ಕೆ ಗ್ಲಾಸ್ ರಾಡ್ನ ಬಳಸ್ತಾ ಇದ್ದೀನಿ. ನೀವು ಪ್ಲಾಸ್ಟಿಕ್ ಅಥವಾ ವುಡ್ ಸ್ಪೂನ್ನ ಬಳಸ್ಬೋದು. ಸೊ ಇವಾಗ ನಾವು pH ಲೆವೆಲ್ ಏನಿದೆ ಅದನ್ನು ಚೆಕ್ ಮಾಡೋಣ. pH ಲೆವೆಲ್ ಬಂದು ಇದಕ್ಕೆ 5ಇಂದ 6.5ವರೆಗೂ ಇರ್ಬೋದು. ಮಾಡಿರೋ ಸ್ಮಾಲ್ ಕ್ವಾಂಟಿಟಿ ಮಿಕ್ಸ್ಚರ್ ಜೊತೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ pH ವ್ಯಾಲ್ಯೂ ಸ್ಟ್ರಿಪ್ಸ್ ಏನು ಸಿಗುತ್ತೆ ಇದನ್ನು ನಾವು ಚೆಕ್ ಮಾಡ್ಬೋದು. ಸೊ ನಾನಿವಾಗ ನಿಮಗೆ ತೋರಿಸ್ತೀನಿ ಈ ಶೀಟ್ ಜೊತೆ. ಸೊ ನಮ್ಮ pH ವ್ಯಾಲ್ಯೂ ಏನಿದೆ ಇದು ಆಲ್ಮೋಸ್ಟ್ 8 ಹತ್ರ ಬರ್ತಾಯಿದೆ. ಸೊ ಇವಾಗ ನಾವು ಇದಕ್ಕೆ ಜಾಸ್ತಿ ಇರೋದ್ರಿಂದ ನಾವು ಕಮ್ಮಿ ಮಾಡಬೇಕು ಅಂತಂದರೆ ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಏನಿದೆ ಇದನ್ನು ಬಳಸಿದ್ರೆ ಕಮ್ಮಿ ಆಗುತ್ತೆ. ಸ್ಕಿನ್ ಡ್ರೈ ಆಗದೆ ಇರಲಿ ಅಂತ pH ಲೆವೆಲ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಆ ಲೋಟದಲ್ಲಿ ಕೆಂಪಗೆ ಏನು ಕಾಣಿಸ್ತಾ ಇದೆ ಅದು ಬಂದು ಕೇಸರಿ ಆಗಿದೆ. ನಾನು ಪಾಪುಗೆ ಉಪಯೋಗಿಸ್ಬೇಕಾಗಿರೋ ಆಲ್ಮಂಡ್ ಆಯಿಲಲ್ಲಿ ನಾನು ಒಂದು ಸ್ವಲ್ಪ ಸ್ಟ್ರಾಂಡ್ಸ್ ಏನಿದೆ ಕೇಸರಿ ಹಾಕಿಬಿಟ್ಟಿರ್ತೀನಿ. ಸ್ವಲ್ಪ ಸಿಟ್ರಿಕ್ ಆ್ಯಸಿಡ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ಲು ಡಿಸಾಲ್ವ್ ಆದಮೇಲೆ ಮತ್ತೆ ನೀವು ಇನ್ನೊಂದು ಸ್ಟ್ರಿಪ್ ಅಥವಾ ನಿಮ್ಮ ಸೇಮ್ ಸ್ಟ್ರಿಪ್ನ ಹಿಂದೆ ತಿರುಗಿಸಿ pH ಲೆವೆಲ್ನ ಚೆಕ್ ಮಾಡ್ಬೋದು. ಸೊ ನಿಮ್ಮ pH ವ್ಯಾಲ್ಯೂ ಏನಾದ್ರು ಕರೆಕ್ಟಾಗಿದ್ದರೆ ನೀವು ಇದನ್ನು ಡೈರೆಕ್ಟಾಗಿ ಬಾಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇದು ರೋಲ್ ಆನ್ ಬಾಟ್ಲ್. ನಾನು ಏನು ಮಾಡಿದ್ದೀನಿ, ನಿವ್ಯಾ ಯಾವಾಗೋ ತರಿಸಿದ ನಿವ್ಯಾ ಬಾಟ್ಲಲ್ಲೇ ನಾನು ಮತ್ತೆ ರೀಯೂಸ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ಅಂಡರ್ ಆರ್ಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ನಾನು ಸ್ವೆಟ್ ಜಾಸ್ತಿ ಆಗ್ತೀನಿ. ನಾನು ಇರುವ ಪ್ರದೇಶ ಅಂಥದ್ದು. ಸೊ ನಾವಿರುವ ಬಳ್ಳಾರಿ ರೀಜನಲ್ಲಿ ಆಲ್ಮೋಸ್ಟ್ ಸಮ್ಮರಲ್ಲಿ 44 ಡಿಗ್ರೀಸ್ವರೆಗೂ ರೀಚ್ ಆಗ್ತೀವಿ. ಸೊ ಸ್ವೆಟ್ಟಿಂಗ್ ಒಳ್ಳೆಯದು ಅಂತಾರೆ, ಬಟ್ ಅತಿಯಾದ ಸ್ವೆಟ್ ಆದ್ರೂ ನಿಮಗೆ ರ್ಯಾಷಸ್ ಆಗೋದು ಅಥವಾ ಏನಾದರೂ ಒಂದು ಸ್ಕಿನ್ ಸಮಸ್ಯೆ ಕಾಣಿಸುತ್ತೆ ಅಂಡರ್ ಆರ್ಮ್ಸಲ್ಲಿ, ಎಸ್ಪೆಷಲಿ ಸ್ವೆಟ್ ಆದರೆ. ಅದಕ್ಕೆ ಇದು ಬೆಸ್ಟ್ ಅನ್ಬೋದು. ಸೊ ನನ್ನ pH ಲೆವೆಲ್ ಇವಾಗ ಕರೆಕ್ಟಾಗಿ 5 ಹತ್ತತ್ರ ತೋರಿಸ್ತಾ ಇದೆ. ಸೊ ಇವಾಗ ನಾವು ಇದನ್ನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದಕ್ಕೆ ಸ್ಟೋರೇಜ್ ಪೀರಿಯಡ್ ಅಂತ ಏನಿಲ್ಲ. ನೀವು ಇದನ್ನು ಆಲ್ಮೋಸ್ಟ್ 2 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಬಟ್ ನಂದು ಡೈಲಿ ಯೂಸೇಜ್ ಇರೋದ್ರಿಂದ ನಂದು 30 ml ಏನಿದೆ ಇದು ಆಲ್ಮೋಸ್ಟ್ ಬೇಗನೆ ಮುಗಿಯುತ್ತೆ. ನನಗೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಅಕಸ್ಮಾತು ಆಯಿಲಿ ಥರ ಬೇಡ ಅಂತಂದರೆ ನೀವು ಮೆಗ್ನೀಷಿಯಮ್ ಆಯಿಲ್ ಅಂತ ಸಿಗುತ್ತೆ. ಸೊ ಅದು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಆಗಿದೆ. ಇದು ನಾವು ಹೇರ್ ಸಿರಮ್ ಮಾಡ್ತಾಯಿದ್ದೀವಿ. ಸೊ ಇದು ಹೇರ್ ಸಿರಮ್ಗೆ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಏನಿದೆ ಇದನ್ನು ಬಳಸ್ತಾ ಇದ್ದೀನಿ. ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಮುಂಚೆನೇ ಹೇಳ್ದಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಾನು ಸಿಂಪಲ್ ರೇಷಿಯೋ ಕೊಡ್ತೀನಿ. ಇವಾಗ ನೀವು 1 ಸ್ಪೂನ್ ಆಫ್ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ಅದರ ಅರ್ಧದಷ್ಟು ಅಥವಾ ಮುಕ್ಕಾಲಷ್ಟು ಅಲೋವೆರಾ ಜೆಲ್ನ ಬಳಸಿ. ಸೊ ಅಲೋವೆರಾ ಜೆಲ್ ಬೆಳೆಸೋದ್ರಿಂದ ನಿಮ್ಮ ಹೇರ್ ಏನಿದೆ ಅದು ಸಾಫ್ಟಾಗಿ ಮತ್ತು ಮ್ಯಾನೇಜಬಲ್ ಆಗಿ ಆಗುತ್ತೆ. ನೆಕ್ಸ್ಟ್ ರೋಸ್ ವಾಟರ್ ಆ್ಯಡ್ ಮಾಡಬೇಕು. ನಾನು ರೋಸ್ ವಾಟರ್ ನನ್ನ ಹತ್ರ ಇಲ್ಲ ಕಾರಣಕ್ಕಾಗಿ ನಾನು ಕ್ಯುಕುಂಬರ್ ವಾಟರ್ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ವಿಟಮಿನ್ ಇ ಆಗಿದೆ. ಸೊ ಇದ್ರ ಎಲ್ಲ ಮೆಷರ್ಮೆಂಟ್ ಇದು ಆಲ್ಮೋಸ್ಟ್ 1 to 2 ಗ್ರಾಮ್ಸ್ ಥರ ಯೂಸ್ ಮಾಡ್ಕೋಬೋದು. ಸೊ ಇದರ ಎಲ್ಲ ಮೆಜರ್ಮೆಂಟು ನಾನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಿಮ್ಮ ಹೇರ್ಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್.
ಸೊ ಇದು ಕೆಲವೊಂದು ಡ್ರಾಪ್ಸ್ ಆ್ಯಡ್ ಮಾಡಿದ್ಮೇಲೆ ಇದು ಜಸ್ಟ್ ಡ್ರಾಪ್ಸ್ ಲೆಕ್ಕದಲ್ಲಿ ನೀವು ಹಾಕ್ಬೋದು. ಸೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಪಿ ಎಚ್ ಲೆವೆಲ್ನ ಚೆಕ್ ಮಾಡಬೇಕು. ಇದು ಒಂದು ಮುಖ್ಯವಾದ ಅಂಶ ಅಂತಂದರೆ ನಾನು ಏನಕ್ಕೆ ಇದು ತಗೋತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ ಅಂದರೆ ಇಲ್ಲಿ ವಾಟರ್ ಮತ್ತು ಆಯಿಲ್ ಕಂಟೆಂಟ್ ಇರೋದ್ರಿಂದ ಅದು ಮರ್ಜ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಅಕಸ್ಮಾತ್ ನಿಮ್ಮ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇತ್ತಂದರೆ ನೀವು ಬ್ಲೆಂಡರ್ನ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ಕ್ವಿಕ್ಕಾಗಿ ಆಗುತ್ತೆ. ಸೊ ಇವಾಗ ನಾನು ಮತ್ತೆ ಪಿ ಎಚ್ ಲೆವೆಲ್ ಚೆಕ್ ಮಾಡ್ತಾಯಿದ್ದೀನಿ. ಸೊ ಫ್ಯೂ ಡ್ರಾಪ್ಸ್ ಆಫ್ ನೀವು ಮಾಡಿರೋ ಮಿಕ್ಸ್ಚರ್ ಏನಿದೆ ಅದ್ರ ಜೊತೆ ಸ್ವಲ್ಪ ಅಂಶ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಪಿ ಎಚ್ ವ್ಯಾಲ್ಯೂ ಸ್ಟ್ರಿಪ್ ಏನಿದೆ ಇದನ್ನು ಡಿಪ್ ಮಾಡಬೇಕಾಗತ್ತೆ. ಈ ಪಿ ಎಚ್ ವ್ಯಾಲ್ಯೂ ಆಗೋಕ್ಕೆ ಮುಂಚೆ ನಾನು ನಿಮಗೆ ಸಿಂಪಲ್ಲಾಗಿ ಕ್ಯುಕುಂಬರ್ ವಾಟರ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಸೊ ನಾವು ರೋಸ್ ವಾಟರ್ ಹೇಗೆ ಮಾಡ್ತೀವಿ ಅಂತ ನಿಮಗೆ ಪಿಕ್ಚರೈಸ್ಡ್ ಇರ್ಬೋದು. ಒಂದು ದೊಡ್ಡ ಪಾತ್ರೆಯಲ್ಲಿ ಸುತ್ತ ನೀರು ಹಾಕಿ ರೋಸ್ ಹಾಕಿ ಅದರ ಮಧ್ಯದಲ್ಲಿ ಒಂದು ಬಟ್ಲಿಟ್ಟು ಮೇಲಿಂದ ನಾವು ಉಲ್ಟಾ ಪಾತ್ರೆ ಇಟ್ಟು ಕೂಲ್ ಗ್ಲಾಸ್ ಥರ ಪಾತ್ರೆ ಇಟ್ಟು ವಾಟರೆಲ್ಲ ಡ್ರಿಪ್ ಆಗೋ ಥರ ಮಧ್ಯದಲ್ಲಿ ನೋಡ್ತೀವಿ. ವೇ ಬಂದು ನಾವು ಇವಾಗ ಕ್ಯುಕುಂಬರ್ ವಾಟರ್ ಏನಿದೆ ಇದನ್ನು ಒಬ್ಟೇನ್ ಮಾಡಿರೋದು. ಇದು ಬಂದು ಸುಮಾರು 2 ವರ್ಷದ ಹತ್ರ ಆಗ್ತಾಯಿದೆ, 2.25 ವರ್ಷ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಲ್ಲ. ಇದನ್ನು ತುಂಬ ದಿವಸ ನಾನು ಫ್ರೀಝರಲ್ಲೇ ಇಟ್ಟಿದ್ದೆ. ಆಲ್ಮೋಸ್ಟ್ ನಾನು ಡೀಪ್ ಫ್ರೀಝರಲ್ಲಿ ಆಲ್ಮೋಸ್ಟ್ ನಾನು 1.5 ವರ್ಷದವರೆಗೂ ಡೀಪ್ ಫ್ರೀಝರಲ್ಲೇ ಇಟ್ಟಿದ್ದೆ. ಅದಾದಮೇಲೆ ಆಚೆ ತೆಗೆದು ಬಳಸ್ತಾ ಇದ್ದೀನಿ. ಸೊ ನನ್ನ ಕ್ಯುಕುಂಬರ್ ವಾಟರ್ ಇವಾಗಲೂ ಕೂಡ ಫ್ರೆಶ್ ಆಗಿ ಅನಿಸುತ್ತೆ. ನಾನು ಇವಾಗ ಸಿಟ್ರಿಕ್ ಆ್ಯಸಿಡ್ ಎಲ್ಲ ಯೂಸ್ ಮಾಡಿದ ಮೇಲೆ ಇವಾಗ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಆಗಿದೆ. ಸೊ ನೀವು ನೋಡೋ ಥರ ಇದು 4.5ಇಂದ 6ವರೆಗೂ ಇರ್ಬೋದು ಫಾರ್ ಹೇರ್ ಎಸ್ಪೆಷಲಿ. ಅದು ಬ್ಯಾಲೆನ್ಸ್ ಆಗಿದೆ. ಸೊ ನಾವು ಯೂಶ್ವಲಿ ಸಿರಮ್ಸ್ ಬಂದು ವೆಟ್ ಹೇರಲ್ಲಿ ಅಪ್ಲೈ ಮಾಡಿ ಟ್ಯಾಂಗಲ್ಸ್ ಏನಿರುತ್ತೆ ನಮ್ಮ ಕೂದಲಲ್ಲಿ ಸ್ನಾನ ಮಾಡಿದ ಮೇಲೆ ಅದನ್ನು ಹೋಗೋಕ್ಕೆ ಬಳಸ್ತೀವಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲೀಸ್ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.